ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ಇವತ್ತು ಫುಲ್ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಅಂದರೆ ನಮ್ಮ ಈ ಕಡೆನೇ ಮಳೆ ಆಗಿರ್ಬೋದು, ಮೋಸ್ಟ್ಲಿ ಈ ಕಡೆನೂ ಬರ್ತಾ ಇದೆ. ನಮ್ಮೂರಲ್ಲಿ ಕೂಡ ಸಖತ್ ಮಳೆ ಆಗಿದೆ. ಗಿಳಿಗಳಿಗೆ ನೋಡ್ರಿ ಇಲ್ಲಿ ತೂಗು ನೇರಿಸಿದ್ದೇನೆ ಇವತ್ತು. ಅಲ್ಲಿ ಸ್ವಲ್ಪ ನೋಡೋದು ಲೇಟ್ ಆಗಿಬಿಡ್ತ್ರಿ ಫ್ರೆಂಡ್ಸ್, ಅದಕ್ಕೆ ನೆನೆಸ್ಕೊಬಿಟ್ಟು ಅದಕ್ಕೆ ತಂದು ಇಲ್ಲಿ ಇಟ್ಟಿದ್ದೇನೆ ನೋಡ್ರಿ. ಸ್ವಲ್ಪ ಎಲ್ಲ ರೆಕ್ಕೆ ಎಲ್ಲ ಹಸಿ ಆಗಿಬಿಟ್ಟಿದ್ದಾವಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತ. ಮನೇಲಿ ಹೋದರೆ ಮತ್ತೆ ಹಸಿ ಇರ್ತವೆ ಅಂತ ಸ್ವಲ್ಪ ಡ್ರೈ ಮಾಡಲಿ ಅಂತೇಳಿ ಆಮೇಲೆ ತಗೊಂಡು ಹೋಗೋಕೆ ಬರುತ್ತೆ ಅಂತ ಇಲ್ಲಿ ತಂದು ಇಟ್ಟಿದೆ ನೋಡ್ರಿ. ನೋಡ್ರಿ ಮಳೆ ಅಂದರೆ ಹಿಂಗಿರುತ್ತೆ ನೋಡ್ರಿ. ಇಲ್ಲ ಅಂದರೆ ಒಣ್ಣಾದಾಗಿ ಡ್ರೈ ಆಗಿರುತ್ತೆ ನೋಡ್ರಿ. ಎಲ್ಲ ಹಸಿ ಆಗಿದೆ ನೋಡ್ರಿ ಮಳೆಯಿಂದ. ನೋಡ್ರಿ ನಮ್ಮೂರಲ್ಲಿ ಮಳೆ ಆಗಿದೆ ನೋಡ್ರಿ, ಹಿಂಗಾಗಿದೆ. ಇನ್ನೂ ಬೀಳ್ತಾ ಇದೆ ನೋಡ್ರಿ ಮೇಲಿಂದ ನೀರು. ಹಿಂಗಿರ್ತದೆ ನೋಡ್ರಿ ಮಳೆ ಅಂದರೆ. ಮಳೆ ಬಂದರೆ ಎಷ್ಟು ಹೊತ್ರಿ ಬರೋದು? ಇಲ್ಲ 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 ಅಂದರೆ ಇಲ್ಲ, ಬಂದರೆ ಒಂದು 10 ನಿಮಿಷ ಸಾಕು ನೋಡ್ರಿ ಎಲ್ಲ ನೀರು ಮಾಡೋಕ್ಕೆ. ಅಂತೂ ನಮ್ಮೂರಲ್ಲಿ ಮಳೆ ಬಂತು ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಕೆರೆನೂ ಆಗಿದೆ ನೋಡ್ರಿ ಸ್ವಲ್ಪ. ಇವಾಗ ಹಿಂಗೆ ತೋರಿಸ್ತಾ ಇದ್ದೇನೆ ರೀ. ಇನ್ನು ಸ್ವಲ್ಪ ದಿನ ಮಳೆ ಹಿಡಿದ್ರೆ ಎಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತೇನೆ ನೋಡ್ರಿ. ಹಂತವಾಗಿ ನಮ್ಮ ಕೆರೆ ಹೆಂಗೆ ತುಂಬುತ್ತೆ ಅಂತ ಇದ್ರ ಮೂಲಕ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲ ತೋರಿಸೀನಿ ಇಲ್ಲಿವರೆಗೂ ನೀರು ಬರುತ್ತೆ ಅಂತ. ಅದರಂತೆ ನಾನು ಈ ಫುಲ್ ಮಳೆಗೆಲ್ಲ ಮುಗಿಯೋವರೆಗೂ ನಾನು ನೀರು ಎಲ್ಲಿವರೆಗೂ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಯಾಕಂದರೆ ಶಬಾನ ಅವ್ರು ಇಲ್ಲಿ ಮುಟ ಬರ್ತೈತಾ ನೀರು ಅಂತ ತಿಳ್ಕೊಬಾರ್ದು. ಅದಕ್ಕಾಗಿ ನಾನು ತೋರಿಸ್ಲೇಬೇಕಲ್ರಿ ಫ್ರೆಂಡ್ಸ್ ಎಲ್ಲ ನಿಮಗೆ. ಮತ್ತು ನಾವು ಹೇಳಿದ್ದು ಸುಳ್ಳು ಯಾಕೆ ಕಾಣುತ್ತಲ್ಲ. ಇಲ್ಲಿವರೆಗೂ ಬರುತ್ತೆ ನೋಡ್ರಿ ನೀರು, ಅದಕ್ಕೆ ತೋರಿಸ್ತೇನೆ ರೀ. ಬಂದಮೇಲೆ ನೀರು ಇನ್ನೂ ಮಳೆಗೆಲ್ಲ ಸ್ಟಾರ್ಟು. ಅಷ್ಟಕ್ಕೆ ಸ್ವಲ್ಪ ಕೆರೆ ತುಂಬಿದೆ ಇಲ್ಲಿ ನೋಡ್ರಿ. ರೆಕ್ಕೆ ಹಸಿ ಮಾಡ್ಕೊಂಡದ ಇವಂತೂ ಪಾಪ. ಊಟ ಮಾಡೋಕ್ಕಂತ ನೋಡ್ರಿ. ಕರಿಯಂಬ ಸಲ್ಲಂದಲ್ಲೂ ತೂತು ಸಾರು ಹಾಕ್ಲೇನಪ್ಪ, ತಿಂತೀಯಾ? ಪಲ್ಯ ಸಾರು ನೋಡ್ರಿ. ಗಿಳಿ ಎಲ್ಲಾರ ಅನ್ನ ತಿಂತಾವ್ರಿ. ನಮ್ಮ ಗಿಳಿ ನೋಡ್ರಿ ಊಟ ಮಾಡಕ್ಕಂತ ನೋಡ್ರಿ. ಅನ್ನ ತಿಂತಾವ್ರಿ. ಮೆತ್ತಗಿರ್ತೈತಲ್ಲ ಅದಕ್ಕೆ ಅಷ್ಟು ಇಷ್ಟಪಡ್ತಾವೋ ಏನಪ್ಪ. ಎಲ್ಲ ತಿಂತಾವೆ ನೋಡ್ರಿ. ಒಟ್ಟಿನಲ್ಲಿ ಇದು ಅದು ಅಂತಲ್ಲ, ಎಲ್ಲ ತಿಂತಾವ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ನಿನ್ನೆ ಹಾಗೆ ಮೇವ ಚುಂಗಿ ಅಂತ ಮಾಡಿದ್ದೆ. ಇವತ್ತು ವರ್ಕಿ ಚುಂಗಿ ಮಾಡ್ಬೇಕಂತ ಒಂದು ಅರ್ಧ kg ಹಿಟ್ಟು ಜಲ್ಡಿ ಹಾಕೊಂಡಿದ್ದೇನೆ ನೋಡ್ರಿ. ಹಾಗೆ ನೋಡ್ರಿ ಅರ್ಧ kg ಸಕ್ಕರೆನೂ ಪುಡಿ ಮಾಡ್ಕೊಂಡಿದ್ದೀನಿ. ನಾನು ಸಕ್ಕರೆ ಪಾನಕ ಮಾಡ್ಕೊಳಲ್ರಿ, ಯಾಕಂದರೆ ಇವಾಗ ಸ್ವಲ್ಪ ಮಳೆ ಹತ್ತಿದೆ ಅಲ್ಲ, ಬಿಸಿಲಿದ್ರೆ ಹರಡಾಗ್ತವೆ ಅವು. ಮಳೆ ಹತ್ತಿದೆ ಅಲ್ಲ ಸ್ಮೂತ್ ಆಗ್ಬೋದು, ಯಾಕಂದರೆ ಥಂಡಿ ಹಿಡ್ದಿದೆ. ಅದಕ್ಕೆ ನಾನು ಉದುರಿಸ್ಬೇಕಂತ ಬರೀ ಸಕ್ಕರೆ ಉದುರಿಸಿದ್ರು ಅವು ತುಂಬ ಟೇಸ್ಟ್ ಆಗ್ತಾವ್ರಿ. ಅದಕ್ಕೆ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಅದಕ್ಕೆ ನೋಡ್ರಿ ನಾನು ಇವು ಹಗುರಾಗ್ಲಿಕ್ಕಂತ 2 ಮೊಟ್ಟೆ ತಗೊಂಡಿದ್ದೆ ನೋಡ್ರಿ. ಹಿಟ್ಟಲ್ಲಿ ಹಾಕಿ ಕಲಸಿದ್ರೆ ಹಿಟ್ಟು ಹಗುರಾಗುತ್ತೆ, ಬಾಯಲ್ಲಿ ಕೂಡ ಚೇವಂಗೆ ಹಗುರು ಬರ್ತವೆ. ನಿನ್ನೆ ನಾನು ಇದ್ರದ್ದು ಮಾಡಿದ್ನಲ್ಲ, ಅದು ಮೇವದ್ದು ಚುಂಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅದು ಹೂರಣದ್ದು ಚುಂಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅದು ಹಗುರು ಬರಲ್ಲ, ಸ್ವಲ್ಪ ಗಟ್ಟಿ ಬರ್ತವೆ. ಈ ಥರ ಮೊಟ್ಟೆ ಹಾಕಿದರೆ ಹಗುರು ಆಗ್ತಾವೆ ನೋಡ್ರಿ. ಇವು ಮಾತ್ರ ಎಣ್ಣೆಲಿ ಕರಿಯೋದು. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಅಂತ ನಾನು ಇದರಲ್ಲಿ ಹಿಟ್ಟಲ್ಲಿ ಉಪ್ಪು ಹಾಕ್ತೀನಿ ಫ್ರೆಂಡ್. ಇದು ತುಪ್ಪ ಹಾಕಿ ಕಲಿಸ್ಕೊತೀನಿ. ಹಾಗೆ ಏಲಕ್ಕಿ ಲವಂಗ, ಇದು ಲವಂಗ ಅಲ್ಲ ಏಲಕ್ಕಿ ಮತ್ತು ಸೊಂಪಿನ ಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕೋಬೇಕಂತ ಸಕ್ಕರೆಯಲ್ಲಿ. ಇದರಲ್ಲಿ ನಾನು ಈ ತುಪ್ಪನೂ ಮತ್ತು ಉಪ್ಪು ಹಾಕಿ ಹಿಟ್ಟನ್ನು ಕಲಿಸ್ಕೊತೀನಿ ಫ್ರೆಂಡ್. ಇವಾಗ ಕಲಸಿ ಒಂದು 10 ನಿಮಿಷನ ಇಡಬೇಕು ನೋಡ್ರಿ ಮುಚ್ಚಿ. ಈ ಥರ ಮಾಡಿಕೊಂಡು ಇವೇ ಚೆನ್ನಾಗಾಗೋದು ನೋಡ್ರಿ ಫ್ರೆಂಡ್ಸ್ ಚುಂಗಿ ಅಂದರೆ. ಅದಕ್ಕೆ ನಾನು ನಿನ್ನೆನ ಸ್ವಲ್ಪ ಮಾಡಿದ್ದೆ ಅವನ್ನ ಒಂದು ದಿವಸದ ಮಟ್ಟಿಗೆ. ಇವು ಆದರೆ ಹಿಂಗೆ ತಿರುಗಾಡ್ತಾ ತಿಂತಾರೆ, ಇವು ಕೂಡ ಇಷ್ಟಪಡ್ತಾರೆ. ಅದಕ್ಕಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ರಿ ನಾನು. ಈ ತುಪ್ಪ ನೋಡ್ರಿ ಫ್ರೆಂಡ್ಸ್ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪ ಹಾಗೆ ಹಾಕ್ಕೊಳ್ತೀನಿ ಇವಾಗ. ಹಾಗೆ ಉಪ್ಪಿತ್ತಲ್ಲ, ಉಪ್ಪು ಕೂಡ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಅದು ಬಾಯಲ್ಲಿ ಅಂತ. ಹಾಗೆ 2 ಮೊಟ್ಟೆ ಒಡೆದು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಇವಾಗ ನೋಡಿ ಇದರಲ್ಲೇ ನಾನು ಸೊಂಪಿನ ಪುಡಿ ಏಲಕ್ಕಿ ಆ ಪುಡಿನೂ ಹಾಕ್ಕೊಬಿಟ್ಟೆ. ಕಲಸ್ಕೊಂಡ್ರೆ ಅದರಲ್ಲೇ ಬರುತ್ತೆ ಫ್ಲೇವರ್ ಅಂತ ನೋಡ್ರಿ. ಇವಾಗ ಮೊಟ್ಟೆ ಉಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ.
ಇವಾಗ ನಾನು ಕಲಿಸ್ಕೊತೀನಿ. ಮೊಟ್ಟೆ ಭಾಳ ಹಾಕ್ಕೋಬಾರ್ದು ಫ್ರೆಂಡ್ಸ್, ನೋಡಿ ಹಾಕ್ಕೋಬೇಕು. ನಾನು ಅರ್ಧ ಕೆ ಜಿಗೆ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಸ್ಮೆಲ್ ಬರುತ್ತೆ ಬಾಯಲ್ಲಿ, ಒಂಥರ ಮೊಟ್ಟೆ ಸ್ಮೆಲ್ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಮೊಟ್ಟೆ. ಯಾಕಂದರೆ ಹಸಿ ಇದು ಭಾಳ ಹಗುರಾಗಿ ಬರುತ್ತವೆ ಬಾಯಲ್ಲಿ ಅಂತ ಮೊಟ್ಟೆ ಹಾಕೋಣದು ನೋಡ್ರಿ. ಬಾಯಲ್ಲಿ ಹಗುರಾಗಿ ಬರ್ತವೆ ಚೊಂಗೆ ಅಂತ ಹಾಕ್ಕೊತಾರೆ. ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, 2 ಅಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫುಲ್ಲಾಗಿ ಕಲಿಸ್ಕೋಬೇಕು. ಇದು ಕಲಿಸ್ಕೊಂಡಾದ್ಮೇಲೆ ಹೇಗಾಗುತ್ತೆ ನೋಡ್ಕೊಂಡು ಸ್ವಲ್ಪ ನೀರು ಸುಮ್ಸ್ಕೊಂಡು ಕಲಿಸ್ಬೇಕಿತ್ತು ನೋಡ್ರಿ. ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕು ಇವಾಗ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಇದ್ರೂ ಚೆನ್ನಾಗುತ್ತೆ ಮೇಲೆ ಉದುರಿಸ್ಕೊಳ್ಳೋಕ್ಕೆ. ಹೂರಣ ಇದೆಯಲ್ಲ ಫ್ರೆಂಡ್ಸ್ ನಿನ್ನೆದು ಸ್ವಲ್ಪ, ಅದಕ್ಕಾಗಿ ನಾನು ಎಕ್ಸ್ಟ್ರಾವಾಗಿ ಮಾಡಲಿಲ್ಲ. ಒಣ ಕೊಬ್ಬರಿ ತುರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ, ಚೊಂಗೆ ಮೇಲ್ಗಡೆ ಹಾಕಲಿಕ್ಕೆ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ತೇನೆ ನೋಡಿರಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಇದು ವೈಟ್ ಆಗಿದೆ ಅಲ್ಲ, ಅದನ್ನು ಸ್ವಲ್ಪ ಕಲರ್ ಮಾಡಬೇಕಂತ ನೋಡಿರಿ. ಕೇಸರಿ ಬಣ್ಣ ಇದು. ಸ್ವಲ್ಪ ಒಂದು 3 ಡ್ರಾಪ್ಸ್ ಅಷ್ಟೇ ಹಾಕೊತೀನಿ. ಇದಕ್ಕೆ ನಾನು ನೀರು ಹಾಕಿಬಿಟ್ಟಿದ್ದೀನಿ, ಇವಾಗ ಕಲಿಸ್ಬಿಟ್ಟಿದ್ದೀನಿ. ಅದಕ್ಕೆ ಒಳ್ಳೆ ಎಣ್ಣೆಯಿಂದ ಇದನ್ನ ಕಲಿಸ್ಕೊತೀನಿ ನೋಡಿರಿ. ಈ ಥರ ಒಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಆಗಿದೆ ಇದು ಕೂಡ. ಯಾಕಂದರೆ ನೀರಿನ ಅಂಶ ಆದರೆ ಭಾಳ ಒಳ್ಳೆ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಅಷ್ಟು ತಳ್ಳಗಾಗಲ್ಲ ಹಿಟ್ಟು. ಇವಾಗ ಇದನ್ನು ನಾನು ಕಲಿಸ್ಕೊತೀನಿ ನೋಡಿರಿ. ನಾವು ತುಂಬ ಫುಡ್ ಕಲರ್ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ವೈಟ್ ಆಗಿದೆ ಅಂತ ಅಷ್ಟೇ ಕಲಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗುತ್ತೆ ಅಂತ. ಭಾಳ ಹಾಕ್ಕೊಂಡ್ರೆ ಒಂಥರ ಬಾಯಲ್ಲಿ ಅದೇ ಕಲರ್ ಸ್ಮೆಲ್ಲೇ ಬರುತ್ತೆ ನೋಡಿ. ಈ ಕಲರ್ ಬರುತ್ತೆ. ಕಲಿಸ್ಕೊತೀನಿ ಇವಾಗ ನೋಡಿರಿ ಫ್ರೆಂಡ್. ಒಳ್ಳೆಣ್ಣೆ ಹಾಕಿ ಕಲಿಸಿದ್ದೆ, ನೀರಾದರೆ ತುಂಬ ತಳ್ಳಗಾಗುತ್ತೆ ಅಂತ ನೋಡಿರಿ. ಇಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಹಿಟ್ಟು. ಇವಾಗ ಕರೆಕ್ಟಾಗಿದೆ. 10 ನಿಮಿಷ ಇಟ್ಟಿದ್ದೆ ಹಾಗೆ ಸಾಫ್ಟಾಗಿದೆ. ಇವಾಗೆಲ್ಲ ನೋಡಿರಿ ಲತ್ತಿಸ್ಬಿಡ್ತೀನಿ ಇವಾಗೆಲ್ಲ ನೋಡಿರಿ. ಇಷ್ಟು ಚೆನ್ನಾಗಿದೆ. ಲತ್ತಿಸಿ ಆಮೇಲೆ ಎಣ್ಣೆಲಿ ಹಾಕಿಬಿಟ್ರೆ ಸಕ್ಕರೆ ಪುಡಿ ಸೇರಿಸಿದ್ರೆ ಆಯ್ತು ನೋಡಿರಿ. ಈ ಚೊಂಗೆ ನೋಡಿರಿ, ನಾನು ಫುಲ್ ಕಲರ್ ಹಾಕಲಿಲ್ಲ. ತುಂಬ ಕಲರ್ ಹಾಕಿದರೆ ಒಂಥರ ಬಾಯಲ್ಲಿ ಕಲರ್ ಆಗಿರುತ್ತೆ, ಒಂಥರ ಆಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಕಲರ್ ಹಾಕಿದ್ದೀನಿ. ಅರಶಿನ ಕಲರ್ ಬಂದಿದೆ ಅಷ್ಟೇ, ತುಂಬ ಕಲರ್ ಬಂದಿಲ್ಲ ನೋಡಿರಿ. ಕೇಸರಿ ಬಣ್ಣ ಇದು ನೋಡಿರಿ. ಇಷ್ಟು ಕಲರ್ ಬಂದಿದೆ ಸಾಕು ನೋಡಿರಿ. ಇವಾಗ ನೋಡಿರಿ ಫ್ರೆಂಡ್, ಉಂಡೆ ಮಾಡ್ಕೊಂಡಿದ್ದೀನಿ. ಇನ್ನೂ ಇಷ್ಟು ಹಿಟ್ಟಿದೆ, ಒಂದು ಸ್ವಲ್ಪ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಯಾವ ಥರ ಪದರ ಆದರೂ ಮಾಡ್ಬೋದು, ಇಲ್ಲ ಒಂದೇ ಥರ ಲತ್ತಿಸ್ಬಿಟ್ಟು ಮತ್ತೆ ಅದನ್ನೇ ಮಡಚಿ ಮತ್ತೆ ಲತ್ತಿಸಿ ಅದರಲ್ಲೇ ಕರೆದ್ರೂ ಕೂಡ ಪದರ ಆಗುತ್ತೆ. ಇಲ್ಲ ಅಂದರೆ ದೊಡ್ಡ ಪರೋಟ ಮಾಡಿಕೊಂಡು ಲಚ್ಚಾ ಪರೋಟ ಮಾಡ್ತೇವಲ್ಲ, ಆ ಥರ ಆದರೂ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ಇದರಲ್ಲಿ 2 ವೆರೈಟಿ ಮಾಡ್ಬೋದು. ನಾನು ಈ ಥರ ಮಾಡ್ತಾಯಿದ್ದೇನೆ ನೋಡಿರಿ. ಇವಾಗ ಇದನ್ನು ಲತ್ತಿಸ್ಬಿಟ್ಟು ಮತ್ತೆ ಇದನ್ನು ಸುತ್ತರಿಸಿ ಮತ್ತೆ ಲತ್ತಿಸಿದ್ರೆ ಇದೇ ಸ್ವಲ್ಪ ಪದರ ಆಗಿಬರುತ್ತೆ ನೋಡಿರಿ. ಯಾವ ಥರ ಆಗುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿರಿ. ನಾನು ಇವಾಗ ಉಂಡೆ ಎಲ್ಲ ತಗೊಳ್ತೀನಿ. ಇದರಲ್ಲಿ ತಕ್ಕೊಂಡು ಸ್ವಲ್ಪ ಲತ್ತಿಸ್ಕೊಬಿಡ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿರಿ ಫಸ್ಟು ಈ ಥರ ಮಾಡಿಕೊಂಡು ಇದಾಯ್ತಲ್ಲ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಸವರ್ಕೋಬೇಕು ನೋಡಿರಿ. ಈ ಥರ ಮತ್ತೆ ಮಡ್ಚಿ ಹಾಕ್ಕೋಬೇಕು ಹಿಂಗೆ. ಈಗ ಇದ್ರ ಮೇಲೆ ಹಿಂಗೆ ಹಾಕ್ಕೋಬೇಕು. ನೋಡಿ ಇವಾಗ ಈ ಥರ ಮಾಡಿಕೊಂಡ್ರೆ ಪದರ ಬರುತ್ತೆ ನೋಡಿರಿ. ಇದು 4 ಮೂಲೆ ಥರ ಆಗುತ್ತೆ. ನೋಡಿರಿ ಈ ಥರ ಆಯಿತು ಅಲ್ಲ ಫ್ರೆಂಡ್. ಇವಾಗ ಇದಕ್ಕೆ ಡಿಸೈನ್ ಬೇಕು ಅಂದರೆ ಈ ಥರ ಇಟ್ಕೊಂಡು ನೋಡಿ ಇದ್ರ ಮೇಲೆ ಸ್ವಲ್ಪ ಲತ್ತಿಸ್ಕೋಬೇಕಷ್ಟೆ, ಡಿಸೈನ್ ಆಗುತ್ತೆ ಈ ಥರ ನೋಡಿ.
ಇಷ್ಟೇನಪ್ಪ. ಇದು ಪದರ ಪದರ ಆಗುತ್ತೆ, ಎಣ್ಣೆಯಲ್ಲಿ ಕರೆದ್ರೆ ಪದರ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಈ ಥರ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಹಾಕೋಬೇಕು. ಈ ಥರ ಮತ್ತೊಂದು ಸತಿ ತೋರಿಸ್ತೇನೆ ನೋಡಿರಿ. ನೋಡಿರಿ ಈ ಥರ ಮಾಡಿಕೊಂಡು ಇದನ್ನು ಎಣ್ಣೆಲಿ ಸರ್ಕೊಂಡು ಬೇಕಾದರೆ ಡೈರೆಕ್ಟಾಗಿ ಹಿಂಗೂ ಮಾಡ್ಕೊಬೋದು ನೋಡಿರಿ. ಈ ಥರನೂ ಶೇಪ್ ಮಾಡ್ಕೋಬೋದು ಬೇಕಿದ್ರೆ. ಅಂದರೆ ಇದಕ್ಕೆ ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್. ಅಂದರೆ ಹಿಟ್ಟಿಲ್ಲ ಅಂದರೆ ಇದು ಲತಸಾಗಿ ಬರಲ್ಲ. ಇದು ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೋಡಿರಿ ಶೇಪ್ನ. ನೋಡಿರಿ ಇಷ್ಟ ಆಯಿತು. ಮತ್ತು ಇದನ್ನು ಇಟ್ಕೊಂಡು ಎಣ್ಣೆ ಸವರ್ಕೊಂಡು ಈ ಥರ ನೋಡಿರಿ ಈ ಥರ ಉದ್ದ ಡಿಸೈನ್ ಈ ಥರ ಮಾಡ್ಕೊಂಡೆ ನೋಡಿರಿ. ಈ ಥರನೂ ಮಾಡ್ಬೋದು, ಇಲ್ಲ ಪದರ ಇಲ್ಲದೆ ಹಾಗೆ ಮಾಡ್ಕೋಬೋದು. ದುಂಡನ್ ಶೇಪಲ್ಲಿ ಫ್ರೆಂಡ್ಸ್ ಪದರ ಇಲ್ಲದೆ ಮಾಡ್ಕೋಬೋದು ಬೇಕಿದ್ರೆ. ಯಾಕಂದರೆ ಎಣ್ಣೆಲಿ ಕರಿತೇವಲ್ಲ, ಅದು ಮೊಟ್ಟೆ ಹಾಕಿರೋದ್ರಿಂದ ಪದರ ಬಂದೇ ಬರುತ್ತೆ, ಸ್ಮೂತಾಗಿ ಹಗುರಾಗಿ ಬರುತ್ತೆ ಫ್ರೆಂಡ್ಸ್ ಅದು ಬಾಯಲ್ಲಿ. ಅದಕ್ಕೆ ಈ ಥರ ಸುತ್ತನ ಶೇಪಲ್ಲೂ ಮಾಡ್ಬೋದು ನೋಡಿ. ಈ ಥರ ಆಯಿತು. ಡಿಸೈನ್ ಬೇಕು ಅಂದರೆ ಈ ಥರ ನೋಡಿ ಮೆಲ್ಕಾಸಾಗಿ ಈ ಥರ ಮಾಡಿಕೊಂಡ್ರೆ ಆಯ್ತು ನೋಡಿರಿ. ಡಿಸೈನ್ ಬಂತು. ಇದು ದುಂಡನ್ ಶೇಪಲ್ಲಿ ನೋಡಿರಿ ಈ ಥರ ಆಯಿತು. ಡಿಸೈನೇ ಬೇಡ ಅಂದರೆ ಹಾಗೆ ದುಂಡಾಗಿ ಮಾಡ್ಕೊಂಡ್ರೆ ಆಯ್ತು ನೋಡಿರಿ. ಈ ಥರ ಚುಂಗೆ ಮಾಡೋದಿಲ್ಲ ಅಂದರೆ ಫ್ರೆಂಡ್ಸ್ ಆವಾಗ ನೋಡಿರಿ ಬರೀ ಹೀಗೆ ಮಾಡ್ಕೋಬೋದು ನೋಡಿರಿ. ನೋಡಿರಿ ಒಂಥರ ಹಪ್ಪಳ ಶೇಪ್ ಮಾಡಿಕೊಂಡ್ರು ಬರುತ್ತೆ ನೋಡಿರಿ. ಆಯ್ತು ನೋಡಿರಿ ಈ ಥರ ನೋಡಿರಿ. ಇಷ್ಟು ಮಾಡ್ಕೊಂಡು ಅದು ಎಣ್ಣೆಲಿ ಕರೆದ್ರು ಅದು ಚೆನ್ನಾಗುತ್ತೆ ನೋಡಿರಿ. ಈ ಥರ ಎಲ್ಲ ವೆರೈಟಿ ಥರ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿ ಎಣ್ಣೆಯಲ್ಲಿ ಕರೆದಾದ್ಮೇಲೆ ಸಕ್ಕರೆ ಪುಡಿ ಮೇಲಿಂದ ಉದುರಿಸ್ಬೋದು, ಇಲ್ಲ ಸಕ್ಕರೆ ಪಾನಕ ಮಾಡ್ಬೋದು ಫ್ರೆಂಡ್ಸ್. ಯಾವ ರೀತಿ ಆದರೂ ಮಾಡ್ಬೋದು ನೋಡಿರಿ. ಹಿಟ್ಟು ಹಾಕಲಿಲ್ಲ ಅಂದರೆ ಬೇಗ ಹತ್ಬಿಡುತ್ತೆ. ಹಿಟ್ಟು ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಹಿಟ್ಟು ಹಾಕೊಂಡ್ರೆ ಹತ್ತಲ್ಲ. ನೋಡಿರಿ ಈ ಥರ ಈ ಕಾಸ್ಕೈಯಿಂದ ಮಾಡ್ಕೋಬೇಕು ನೋಡಿರಿ. ನೋಡಿರಿ ನಮ್ಮ ಡಿಸೈನು ಈ ಥರ ಮಾಡ್ಬೇಕು ನೋಡಿರಿ. ಹಾಗೆ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಅದು ನೋಡಿರಿ ಒಂದು 12 ತುಂಬಿದಂಗೆ ಆಯ್ತು ರೀ. ನೋಡಿರಿ ಇಷ್ಟು ಚುಂಗೆ ಮಾಡ್ಕೊಂಡೆ ನೋಡಿರಿ. ಇವಾಗ ಎಣ್ಣೆ ಇಟ್ಟು ಕರಿಬೇಕು ನೋಡಿರಿ. ಇವೆಲ್ಲ ಕರೆದಾದ್ಮೇಲೆ ಎಲ್ಲ ಸಕ್ಕರೆ ಎಲ್ಲಿ ಮುಣಗಿಸಿ ತೆಗಿಯೋದು ನೋಡಿರಿ. ಇಷ್ಟ ಅದು ನೋಡಿರಿ. ಲೈವು ಹಾಕಿ ಕೂತ್ಕೊಂಡು ಲೈವ್ ಮಾಡ್ತಾ ಇಷ್ಟೆಲ್ಲ ಮಾಡ್ಕೊಂಡೆ ನೋಡಿರಿ. ಇವತ್ತು ತುಂಬ ಚೆನ್ನಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಫ್ರೆಂಡ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ರೀ. ನಾನು ಲೈವ್ ಮಾಡ್ತಾ ಕೆಳಗಡೆ ಚುಂಗೆ ಮಾಡ್ತಾಯಿದ್ರು, ತುಂಬ ಸಪೋರ್ಟ್ ಕೊಟ್ಟರು. ಎಲ್ಲರಿಗೂ ಥ್ಯಾಂಕ್ಸ್ ರೀ. ಹಾಗೆ ತೋರಿಸ್ರಿ ಅಂತ ಅಂದಿದ್ದಕ್ಕೆ ನಾನು ತೋರಿಸ್ತಾ ಮಾತಾಡ್ತಾ ಹಾಗೆ ಲೈವ್ ಮಾಡಿದೆ, ಕೆಲಸ ಮಾಡ್ತಾನೆ. ಆದರೂ ತುಂಬ ಸಪೋರ್ಟ್ ಮಾಡಿದರು. ಇನ್ನೊಮ್ಮೆ ಮತ್ತೆ ಥ್ಯಾಂಕ್ಸ್ ರೀ. ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ ಬರ್ರಿ. ಇವಾಗ ನೋಡಿರಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ರೀ. ಹಾಗೆ ಇಲ್ಲಿ ಸ್ವಲ್ಪ ಮರದಲ್ಲಿ ಚುಂಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಆಗಿಬಿಡ್ತೇನೆ ನೋಡಿರಿ, ಬಿಸಿ ಆಗಿದ್ವಾ ಇಲ್ಲ ಅಂತ. ಆಗಿದಾವೆ ನೋಡಿರಿ, ಬಿಸಿ ಆಗಿದೆ ಎಣ್ಣೆ ನೋಡಿರಿ. ಈ ಥರ ವರ್ಕ್
ಉದುರಿಸಿ ಚೊಂಗೆ ಈ ಥರ ಬರ್ತಾವೆ ನೋಡಿರಿ. ನೋಡಿರಿ ಈ ಥರ ಹಗುರಾಗ್ತಾವ್ರಿ. ಅವು ಮೊಟ್ಟೆ ಹಾಕಿದರೆ ತುಂಬ ಹಗುರಾಗಿ ಬರ್ತಾವೆ ನೋಡಿರಿ. ಚೆನ್ನಾಗಿ ಕಾಣ್ತವೆ. ಅಲ್ಲಿಗೆ ತಿನ್ನೋಕ್ಕೆ ತುಂಬ ಹಗುರಾಗಿರ್ತಾವ್ರಿ ಬಾಯಲ್ಲಿ. ಈ ಥರ ಇವಾಗ ಎಣ್ಣೆ ಕಾದಿದೆ. ಇವಾಗ 2-3 ಬಿಟ್ಕೊಂಡ್ರೆ ಪರವಾಗಿಲ್ಲ ನೋಡಿರಿ. ಇದು ಸಕ್ಕರೆ ಪಾನಕ ಮಾಡ್ಕೊಂಡ್ರೆ ಅದರಲ್ಲಿ ಮುಣುಗ್ಸಿ ತೆಗೆದ್ರೆ ಚೆನ್ನಾಗಿರ್ತಾವ್ರಿ. ಇವಾಗ ಥಂಡಿ ಥರ ಇದೆ, ಒಂಥರ ಮಳೆ ಬಿದ್ದು, ಅದಕ್ಕೆ ನಾನು ಸಕ್ಕರೆ ಮೇಲಿಂದ ಪುಡಿ ಮಾಡಿ ಉದುರಿಸ್ಬೇಕಂತ ಮಾಡ್ಕೊಂಡಿದ್ದೇನೆ ನೋಡಿರಿ. ಅವು ಚೆನ್ನಾಗ್ತಾವ್ರಿ. ನೋಡಿರಿ ಈ ಥರ ಮಾಡಿದರೆ ಬೇಗ 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 ಆಗ್ತಾವ್ರಿ. ಲೇಟ್ ತಗೊಳಲ್ಲ ನೋಡಿರಿ. ಬೇಗ 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 ಕರೆದು ಇಡಬೇಕು ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇಷ್ಟು ಹಾಕನ ಆಗಿದಾವೆ ನೋಡಿರಿ. ಒಂದು ಅರ್ಧ kg ಹಿಟ್ಟು ನೋಡಿರಿ. ಎಷ್ಟು ಮಾಡಿದ್ದೇನೆ ನೋಡಿರಿ. ಎಲ್ಲ ಎಣ್ಣೆಲಿ ಕರೆದಿಟ್ಟಿದ್ದೀನಿ. ಇಷ್ಟು ಸಕ್ಕರೆ ಹಾಕಿದ್ದೇನೆ ನೋಡಿರಿ. ಉದುರಿಸಿ ಮೇಲಿಂದ ಇಟ್ಟಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ ನಾನು ಇದು ಸಕ್ಕರೆ ನೀರು ಮಾಡಿಲ್ಲರಿ, ಸಕ್ಕರೆ ಪಾನಕ. ಯಾಕಂದರೆ ಅದು ಈ ಥಂಡಿ ಬಿದ್ದೈತೆ, ಒಂದು ಸ್ವಲ್ಪ ಮಳೆ ಆಗಿದೆ ಅಲ್ಲ, ತಣ್ಣಗಾಗ್ಬಿಡ್ತಾವ್ರಿ. ಅದಕ್ಕೆ ಈ ಥರ ಸಕ್ಕರೆ ಈ ಥರ ಇಟ್ಟಿಟ್ಟು ಸಕ್ಕರೆ ಈ ಥರ ಹಾಕಿಟ್ರೆ ಹಾರ್ಡಾಗಿರ್ತಾವ್ರಿ. ತಿನ್ನೋಕ್ಕೂ ಚೆನ್ನಾಗಾಗ್ತವೆ. ತುಂಬ ಎಷ್ಟು ಇದಾಗಿದ್ದಾವೆ ನೋಡಿರಿ. ನೋಡಿರಿ ಎಷ್ಟು ಮೆತ್ತಗಾಗಿದ್ದಾವೆ. ಬಾಯಲ್ಲೂ ಚೆನ್ನಾಗಿರ್ತಾವೆ. ಈ ಥರ ಸಕ್ಕರೆಯಲ್ಲಿ ಇಟ್ಟು ನಾನು ಈ ಥರ ಸಕ್ಕರೆನ ಉದುರಿಸ್ತಾ ಇದ್ದೇನೆ ರೀ. ನೋಡಿರಿ ಈ ಥರ ಸಕ್ಕರೆ ಉದುರಿಸಿ ನೋಡಿರಿ ಈ ಥರ ಮಾಡಿಟ್ರೆ ಚೆನ್ನಾಗಿರ್ತವೆ. ಅಂದರೆ ಬಿಡಿ ಬಿಡಿ ಆಗಿಡ್ಬೇಕು ನೋಡಿರಿ ತಟ್ಟೆಯಲ್ಲಿ. ಇಷ್ಟಾಗಿದೆ ಅಲ್ಲ, ಮತ್ತೆ ಬೇರೆ ತಟ್ಟೆಯಲ್ಲಿ ಇಡಬೇಕು. ಈ ಥರ ಮಾಡಿ ಇಟ್ಟರೆ ಅವು ಸ್ಮೂತ್ ಆಗಲ್ಲ ನೋಡಿರಿ. ಹಿಂಗೆ ಹಾರ್ಡಾಗಿರ್ತವೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರ್ತಾವೆ ನೋಡಿರಿ. ನೋಡಿರಿ ಈ ಥರ ಮಾಡಿ ಈ ಥರ ಉದುರಿಸಿದ್ರೆ ಸಾಕು ನೋಡಿರಿ. ಅರ್ಧ kg ಸಕ್ಕರೆ, ಅರ್ಧ kg ಹಿಟ್ಟಿನಲ್ಲಿ ಮಾಡಿದ್ದೇನೆ ನೋಡಿರಿ. ನಾನು 1-2 ಮೊಟ್ಟೆ ಅಷ್ಟೇ ತಗೊಂಡಿದ್ದೀನಿ ನೋಡಿರಿ. ಈ ಥರ ಮಾಡಿದ್ದೇನೆ ನೋಡಿರಿ. ವರ್ಕೆ ಚುಂಗೆ ನಾನು ಸಕ್ಕರೆ ಪಾಕದಲ್ಲೂ ಮಾಡ್ತಾರೆ ನೋಡಿರಿ. ಹಾಗೆ ನೋಡಿರಿ ಚೆನ್ನಾಗಿದ್ದಾವ ನಾ ಮಾಡಿದ್ದು ಚುಂಗಿ ಫ್ರೆಂಡ್ಸ್. ಕಮೆಂಟ್ಸಲ್ಲಿ ತಿಳಿಸ್ರಿ ನಾ ಮಾಡಿ ಚೆನ್ನಾಗಿದ್ದಾವ ಇಲ್ಲ ಅಂತ. ಹಾಗೆ ನೀವು ಕೂಡ ಹೆಂಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್. ಈ ಥರ ಇವಾಗ ಇನ್ನೂ ಇಷ್ಟಿದಾವೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಚೊಂಗೆ ರೆಡಿ ಆದವು ನೋಡಿರಿ. ಇವು ತುಂಬ ಸ್ಪೆಷಲ್ ಆದ ಮೊಹರಂ ಚೊಂಗೆ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿರ್ತವೆ. ಈ ಥರ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರ್ತವೆ ನೋಡಿರಿ. ಈಗ ನಮ್ಮ ಮನೆಯವ್ರು ಬಂದು ಒಂದು 10 ಚೊಂಗೆ ತಿಂದು ಹೋದ್ರು ನೋಡಿರಿ. ಈ ಥರ ಅಂದರೆ ಇನ್ನೂ ತುಂಬ ಇಷ್ಟ. ಅದಕ್ಕಾಗಿ ನಿನ್ನೆ ನಾನು ಆ ಥರ ಚೊಂಗೆ ಸ್ವಲ್ಪ ಮಾಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಇವಾಗ 1-2 ತಟ್ಟೆ ಫುಲ್ ಅದು ನೋಡಿರಿ, ಅರ್ಧ kg ಹಿಟ್ಟನಲ್ಲಿ. ಯಾಕಂದರೆ ಜಾಸ್ತಿ ಮಾಡ್ಲಿಕ್ಕೆ ನಾನು ಒಬ್ಬಳೇ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಒಬ್ಬಳೇ ಇದ್ದಕ್ಕೆ ಕಡಿಮೆ ಮಾಡಿದೆ. ಯಾಕಂದರೆ ಎಲ್ಲದೂ ಕೆಲಸ ನಾನೇ ಮಾಡ್ಕೋಬೇಕಲ್ಲ. ಇಬ್ಬರು ಇರ್ಬೇಕ್ರಿ. ಅದಕ್ಕೆ 1 kg ಆದರೂ ಮಾಡ್ಬೋದು. ನಾ ಒಬ್ಬಳೇ ಇದ್ದಕ್ಕೆ ಇಷ್ಟು ಮಾಡಿದೆ ನೋಡಿರಿ. ಒಂದು ಅರ್ಧ kg ನೋಡಿರಿ. 1-2 ತಟ್ಟೆ ಅದು ನೋಡಿರಿ ಫ್ರೆಂಡ್ಸ್. ಅರ್ಧ kg ಸಕ್ಕರೆಯಲ್ಲಿ ನೋಡಿರಿ ಇನ್ನೂ ಇಷ್ಟು ಸಕ್ಕರೆ ಪುಡಿ ಉಳಿದಿದೆ. ಇವಾಗ ಟೀ ಮಾಡ್ಲಿಕ್ಕೆ ಇಡಬೇಕು ನೋಡಿರಿ. ಇಷ್ಟು ಇದು ಕಡಿಮೆ ಸಕ್ಕರೆ ಹಿಡಿಯುತ್ತೆ ಫ್ರೆಂಡ್ಸ್. ಇದು ನೋಡಿರಿ ಎಷ್ಟು ಹಾಕೋಣ ಅದು ನೋಡಿರಿ. ಹಾರ್ಡ್ ಅಂತೂ ಅದು ನೋಡಿರಿ. ಇಲ್ಲ ಅಂದರೆ ಸಕ್ಕರೆಯಲ್ಲಿ ಈಗ ಮುಳುಗ್ಸಿ ತೆಗಿತಿದ್ರೆ ಮೆತ್ತಗಾಗ್ಬಿಡ್ತಿದ್ವು ನೋಡಿರಿ. ಈ ಥರ ಎತ್ಕೊಳಕ್ಕೆ ಚೆನ್ನಾಗ್ತವೆ. ಒಂಥರ ಪಿತಿ ಪಿತಿ ಅಂತವ್ರಿ. ಅದಕ್ಕೆ ನಾನು ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಸ್ಮೂತು ಅದು ನೋಡಿರಿ, ಕ್ರಿಸ್ಪಿನೂ ಆಗ್ತವೆ, ಚೆನ್ನಾಗ್ತಾವೆ ನೋಡಿರಿ. ಈ ಥರ ನೀವು ಕೂಡ ಈ ಥರ ಮಾಡಿರಿ ಫ್ರೆಂಡ್ಸ್. ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಚೆನ್ನಾಗಿದ್ದಾವೆ ಇಲ್ಲ ಅಂತ ಕೂಡ ತಿಳಿಸಿ. ಹಾಗೆ ನೋಡಿರಿ ನಮ್ಮ ಚೊಂಗೆ ಕೆಲಸ ಇಷ್ಟ ಆಯಿತು ನೋಡಿರಿ ಫ್ರೆಂಡ್ಸ್. ಮಧ್ಯಾಹ್ನ 1 ಗಂಟೆಯಿಂದ 6 ಗಂಟೆ ತನಕ ಚೊಂಗೆ ಕೆಲಸ ಆಯಿತು ಇವತ್ತು. ಹಾಗೆ
ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚೊಂಗೆ ಕೂಡ ಹೆಂಗಿದೆ ಅಂತ ತಿಳಿಸಿ. ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.